ಹಸುವಿನ ಹಾಲಿಂದ ಮಾಡಿರುವಂತಹ ತುಪ್ಪ ಪ್ರತಿದಿನ ಕೆಲವೊಬ್ಬರು ಬಳಸ್ತಾರೆ ಅಲ್ವಾ. ಬಳಸಿದ್ರೆ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು. ಕೆಲವರಲ್ಲಿ ಒಂದು ನಂಬಿಕೆ ಇದೆ, ತುಪ್ಪ ತಿಂದಾಕ್ಷಣ ತುಂಬ ದಪ್ಪ ಆಗಿಬಿಡ್ತೀವಿ ಅಂತ ಹೇಳಿ. ಆದರೆ ಖಂಡಿತವಾಗ್ಲೂ ನಾವು ಹಸುವಿನ ಹಾಲಿಂದ ಮಾಡಿರುವಂತಹ ತುಪ್ಪ ತಿಂದರೆ ದಪ್ಪ ಆಗ್ತೀವಾ ಅಥವಾ ಯಾವ್ಯಾವ ರೀತಿಯಲ್ಲಿ ನಮಗೆ ಇದು ಸಹಾಯ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿದಿನ ನಾವು 1 ಚಮಚ ಆಗುವಷ್ಟು ಹಸುವಿನ ಹಾಲಿಂದ ಮಾಡಿರುವಂತಹ ಶುದ್ಧ ತುಪ್ಪವನ್ನು ಬಳಸೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ತುಂಬಾ ಸಹಾಯ ಆಗುತ್ತಿದ್ದು, ಹಾಗೆಯೇ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಒಳ್ಳೆಯದು. ಇನ್ನು ವಯಸ್ಸಾದವರಲ್ಲಿ ಕೆಲವೊಬ್ಬರಿಗೆ ಪದೇ ಪದೇ ಕೀಲು ನೋವೆಲ್ಲ ಕಾಡ್ತಾ ಇರುತ್ತೆ ಅಲ್ವಾ, ಅವರಿಗೆ ಕೂಡ ಈ ರೀತಿ ಪ್ರತಿದಿನ 1 ಚಮಚ ಆಗುವಷ್ಟು ತುಪ್ಪವನ್ನು ಬಳಸೋದು ಆ ನೋವನ್ನೆಲ್ಲ ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನು ನಾವು ಪ್ರತಿದಿನ ತುಪ್ಪವನ್ನು ಬಳಸೋದು ನಮ್ಮ ದೇಹಕ್ಕೆ ಒಂದು ರೀತಿಯ ಶಕ್ತಿಯನ್ನು ಕೂಡ ಕೊಡುತ್ತೆ. ನಮ್ಮ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗೋದ್ರ ಜೊತೆಗೆ ದೇಹಕ್ಕೆ ಬೇಕಾದಷ್ಟು ಎನರ್ಜಿನ ಕೂಡ ಕೊಡುತ್ತೆ. ಇದರ ಜೊತೆಯಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಇನ್ನು ನಾವು ಈ ತುಪ್ಪವನ್ನು ಬಳಸೋದ್ರಿಂದ ನಮ್ಮ ಚರ್ಮ ಮತ್ತು ಕೂದಲಿನ ಆರೈಕೆಗೆ ತುಂಬಾ ಒಳ್ಳೆಯದಿದು. ಇದರಲ್ಲಿರುವಂತಹ ವಿಟಮಿನ್ ಡಿ, ವಿಟಮಿನ್ ಇ ಹಾಗೆಯೇ ವಿಟಮಿನ್ ಕೆ ಎಲ್ಲವೂ ಕೂಡ ನಮ್ಮ ಕೂದಲು ತುಂಬ ಶೈನಿ ಆಗಿರೋದಕ್ಕೆ, ಸಾಫ್ಟ್ ಆಗಿರೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆಯೇ ಚರ್ಮದಲ್ಲಿ ಸುಕ್ಕು ಎಲ್ಲ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಒಳ್ಳೆಯದು. ಇನ್ನು ನಮ್ಮ ಜೀರ್ಣಕ್ಕೆ ತುಂಬಾ ಒಳ್ಳೆಯದು. ನಾವು ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಪ್ರತಿದಿನ ಒಂದು ಸ್ವಲ್ಪ ತುಪ್ಪವನ್ನು, ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1 ಚಮಚ ಆಗುವಷ್ಟು ತುಪ್ಪವನ್ನು ನಾವು ಬಳಸೋದ್ರಿಂದ ಜೀರ್ಣಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದರ ಜೊತೆಯಲ್ಲಿ ಯಾರಿಗೆ ಕಾನ್ಸ್ಟಿಪೇಷನ್ ಹಾಗೆಯೇ ಮಲಬದ್ಧತೆ ಸಮಸ್ಯೆ ಇರುತ್ತೆ, ಪ್ರತಿದಿನ 1 ಲೋಟ ಆಗುವಷ್ಟು ಹಾಲಿಗೆ 1 ಚಮಚ ಹಸುವಿನ ಹಾಲಿಂದ ಮಾಡಿರುವಂತಹ ತುಪ್ಪವನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ. ಇನ್ನು ಇದರಲ್ಲಿರುವಂತಹ ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಣ್ಣೇನಾದರೂ ತುಂಬ ಡ್ರೈ ಆಗ್ತಾ ಇದ್ದರೆ, ಕಣ್ಣು ತುಂಬ ಉರಿ ಬರ್ತಾ ಇದ್ದರೆ, ಹಾಗೆಯೇ ಕಣ್ಣಿನ ದೃಷ್ಟಿ ಸಮಸ್ಯೆ ಇದ್ದರೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ನಮಗೇನಾದರೂ ಮೂಗ್ ಬ್ಲಾಕ್ ಆಗಿದ್ದರೆ ಕೂಡ, ಶೀತ ಎಲ್ಲ ಆಗಿದ್ದರೆ ಕೂಡ ಈ ತುಪ್ಪವನ್ನು ನಾವು ಮನೆಮದ್ದಾಗಿ ಬಳಸಬಹುದು. ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಅದು ಬೆಚ್ಚಗಿರುವಾಗಲೇ ನಾವು ಮೂಗಿಗೆಲ್ಲ ಸವರಬಹುದು. ಇದರಿಂದ ಮೂಗು ಬ್ಲಾಕ್ ಆಗಿರೋದು ಕಡಿಮೆ ಆಗುತ್ತೆ. ಹಾಗೆಯೇ ಚಿಕ್ಕ ಮಕ್ಕಳಿಗೆಲ್ಲ ಏನಾದರೂ ತುಂಬ ಶೀತ ಎಲ್ಲ ಆಗಿದ್ದರೆ ಆವಾಗ ತುಪ್ಪದಲ್ಲಿ 1 ತುಳಸಿ ಎಲೆಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದು ಬೆಚ್ಚಗಿರುವಾಗ ನೆತ್ತಿಗೆ ಹಚ್ಚೋದ್ರಿಂದ ಕೂಡ ಶೀತ ಬೇಗನೆ ಕಡಿಮೆ ಆಗುತ್ತೆ. ಆದರೆ ಕೆಲವೊಬ್ಬರು ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದನ್ನು ಬಳಸೋದಿಲ್ಲ. ಆದರೆ ತುಪ್ಪದಲ್ಲಿ ಇರೋದು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕೊಬ್ಬು. ಸೊ ನಾವು ಲಿಮಿಟ್ಟಾಗಿ ಬಳಸ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ದೇಹದ ತೂಕ ಜಾಸ್ತಿ ಆಗೋದಿಲ್ಲ, ಬದಲಾಗಿ ನಮ್ಮ ತೂಕವನ್ನು ಮೇಂಟೈನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು.